ತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ಸ್ ಅನ್ನ ಕೊಡ್ತೀನಿ. ಸೊ ಚಾಯ್ಸ್ ಎಂಟ್ರಿ ಅಂದ್ರೆ ಏನು, ಚಾಯ್ಸ್ ಎಂಟ್ರಿ ಯಾವಾಗಿಂದ ಮಾಡೋದು, ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡೋದು, ಚಾಯ್ಸ್ ಎಂಟ್ರಿಯಲ್ಲಿ ಎಷ್ಟು ಚಾಯ್ಸಸ್ ಇರ್ತವೆ, ಆ ಚಾಯ್ಸಸ್ ಯಾವ ರೀತಿ ವರ್ಕ್ ಆಗ್ತವೆ ಏನು ಅಂತ ಹೇಳಿ ಕಂಪ್ಲೀಟ್ ಡೀಟೇಲ್ಡ್ ಅಪ್ಡೇಟ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಗುತ್ತೆ. ವಿಡಿಯೋನ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ, ಜೊತೆಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈಗ ಪ್ರೆಸೆಂಟ್ ಬಂದು ಆಪ್ಷನ್ ಎಂಟ್ರಿ ಲಿಂಕ್ ಆದ್ರೆ ಕ್ಲೋಸ್ ಆಗಿದೆ. ನೆಕ್ಸ್ಟ್ ನೀವೆಲ್ಲ ಏನಕ್ಕೆ ವೇಟ್ ಮಾಡ್ತಿದ್ದೀರಾ, ನಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ. ಸೊ ನೀವು ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡೋದಾದ್ರೆ 14ನೇ ತಾರೀಕು ಟೆಂಪ್ರರಿ ರಿಸಲ್ಟ್ಸ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ 15ನೇ ತಾರೀಕು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಒಂದ್ಸಲಿ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಇಮಿಡಿಯೇಟ್ ಆಗಿ ಅಥವಾ ನೆಕ್ಸ್ಟ್ ಡೇನೆ ಬಂದ್ಬಿಟ್ಟು ನಿಮ್ಗೆ ಚಾಯ್ಸ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ 15ನೇ ತಾರೀಕಿಗೆ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ಅಥವಾ 16ನೇ ತಾರೀಕು ಬಂದ್ಬಿಟ್ಟು ನಿಮ್ಗೆ ಚಾಯ್ಸ್ ಎಂಟ್ರಿ ಲಿಂಕ್ ಆದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಚಾಯ್ಸ್ ಎಂಟ್ರಿಯನ್ನ ಯಾರೆಲ್ಲ ಕಂಪಲ್ಸರಿ ಮಾಡಬೇಕು ಅಂತ ಅಂದ್ರೆ, ಸೊ ಯಾರಿಗೆಲ್ಲ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೋ, ಯಾರಿಗೆಲ್ಲ ಸೀಟ್ ಸಿಗುತ್ತೋ ಕಂಗ್ರಾಚುಲೇಷನ್ಸ್, ನಿಮ್ಗೆ ಇಂಥ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ ಅಂತ ಏನ್ ಬರುತ್ತೆ ನೀವು ರಿಸಲ್ಟ್ ಚೆಕ್ ಮಾಡಿದಾಗ. ಅದಾದ್ಮೇಲೆ ನೆಕ್ಸ್ಟ್ ಪ್ರತಿಯೊಬ್ರು ಯಾರಿಗೆಲ್ಲ ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ಅವರು ಬಂದು ಚಾಯ್ಸ್ ಎಂಟ್ರಿಯನ್ನ ಕಂಪಲ್ಸರಿ ಮಾಡಬೇಕಾಗುತ್ತೆ. ಸೊ ಡೇಟ್ಸ್ ಬಂದು ರಿಸಲ್ಟ್ ಬಂದಿದ್ದ ದಿನಾನೇ, ಇಲ್ಲ ಅಂತಂದ್ರೆ ನೆಕ್ಸ್ಟ್ ಡೇ ಇಂದ ಚಾಯ್ಸ್ ಎಂಟ್ರಿ ಆದ್ರೆ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲಿ ಚಾಯ್ಸ್ ಎಂಟ್ರಿ ಮಾಡೋದು ಅಂದ್ರೆ ಸಿಂಪಲ್ ಆಗಿ ಬಂದ್ಬಿಟ್ಟು ಇಲ್ಲೇ ನಿಮ್ಗೆ ಒಂದು ಲಿಂಕ್ಸ್ ಅಂತ ಏನ್ ಕೊಟ್ಟಿದ್ದಾರೆ. ಈಗ ಕೆ ಅವರ ಹೊಸ ಅಪ್ಡೇಟ್ ಅಲ್ಲಿ ಈಗ ನಮ್ಗೆಲ್ಲ ಏನ್ ಬರುತ್ತೆ ಅಭ್ಯರ್ಥಿ ಚಟುವಟಿಕೆ ಲಿಂಕ್ಗಳು ಅಂತ ಹೇಳಿ, ಇಲ್ಲಿ ಬಂದು ಚಾಯ್ಸ್ ಎಂಟ್ರಿ ಲಿಂಕ್ ಅಂತ ಕೊಡ್ತಾರೆ. ಜಸ್ಟ್ ಆ ಒಂದು ಲಿಂಕ್ಸ್ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ಆದ್ಮೇಲೆ ನಿಮ್ಮ ಡೀಟೇಲ್ಸ್ ಕೇಳುತ್ತೆ, ಸಿಇಟಿ ನಂಬರ್ ಎಲ್ಲ ಅದನ್ನ ಕೊಡ್ತೀರಾ. ಅದನ್ನ ಕೊಟ್ಟಿದ್ದ ಆದ್ಮೇಲೆ ಅಲ್ಲಿ ನಿಮಗೆ ಬಂದ್ಬಿಟ್ಟು 4 ಚಾಯ್ಸಸ್ ಆದ್ರೆ ತೋರಿಸಿರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಹೇಳಿ. ಸೊ ಇದು ಯಾವ ರೀತಿ ವರ್ಕ್ ಆಗುತ್ತೆ, ನೀವು ಯಾವ ಚಾಯ್ಸ್ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀರಿ ನೋಡಿ. ಎಕ್ಸಾಂಪಲ್ ಆಗಿ ನೀವು ಇಲ್ಲಿ ನೋಡಬಹುದು, ನಾನೇ ಈ ಒಂದು ವರ್ಕ್ ಶೀಟ್ ಅನ್ನ ಕ್ರಿಯೇಟ್ ಮಾಡಿರುವಂತದ್ದು. ಸೊ ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಕ್ಯಾಂಡಿಡೇಟ್ ಬಂದು 10 ಕಾಲೇಜಸ್ ಅನ್ನ ಆಡ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ. ಈ ಒಂದು 10 ಕಾಲೇಜಸ್ ಅಲ್ಲಿ ಅವರ ಒಂದು ರಿಸಲ್ಟ್ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಪ್ರಿಯಾರಿಟಿ ನಂಬರ್ 4 ಕೊಟ್ಟಿರುವಂತಹ ಕಾಲೇಜಲ್ಲಿ ಸೀಟ್ ಆದ್ರೆ ಸಿಕ್ಕಿರುತ್ತೆ. ಈಗ ರಿಸಲ್ಟ್ ಅಲ್ಲಿ ಆ ಒಂದು ಕ್ಯಾಂಡಿಡೇಟ್ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಆ ಒಂದು ಕ್ಯಾಂಡಿಡೇಟ್ಗೆ ಯಾವ ಸೀಟ್ ಅಲಾಟ್ಮೆಂಟ್ ಸಿಕ್ಕಿರುತ್ತೋ, ಯಾವುದೇ ಕಾಲೇಜಲ್ಲಿ ಸೀಟ್ ಸಿಗಿರುತ್ತೋ ಅದೇ ಬಂದ್ಬಿಟ್ಟು ಅವ್ರಿಗೆ ಫೈನಲ್ ಕಾಲೇಜ್ ಆಗಿರುತ್ತೆ. ಅಂದ್ರೆ ಅವ್ರು ನನಗೆ 100% ಸ್ಯಾಟಿಸ್ಫೈ ಇದೆ, ನಾನು ಇದಕ್ಕೆ ಅಡ್ಮಿಷನ್ ತಗೋತೀನಿ ಅನ್ನುವಂಥ ಸ್ಟೂಡೆಂಟ್ಸು ಫಸ್ಟ್ ರೌಂಡ್ ಮುಖಾಂತರನೇ ನಾನು ಅಡ್ಮಿಷನ್ ತಗೋತೀನಿ ಅನ್ನುವಂಥ ಸ್ಟೂಡೆಂಟ್ಸು ಚಾಯ್ಸ್ 1 ಅನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನೀವು ಯಾವುದೇ ತರದ ಫರ್ದರ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ದೀರಾ ಅಂತಂದ್ರೆ ಸಿಕ್ಕಿರೋ ಕಾಲೇಜ್ಗೆ ಅಡ್ಮಿಷನ್ ಅನ್ನ ತಗೋಬೇಕಾಗುತ್ತೆ. ಅಲ್ಲಿ ನೀವು ಫೀಸ್ ಪೇಮೆಂಟ್ ಮಾಡಿ ಅಡ್ಮಿಷನ್ ಆರ್ಡರ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ಗೆ ಡಾಕ್ಯುಮೆಂಟ್ಸ್ ಅನ್ನ ರಿಪೋರ್ಟ್ ಮಾಡಿ ನೆಕ್ಸ್ಟ್ ನಿಮ್ಮ ಒಂದು ಅಡ್ಮಿಷನ್ ಅನ್ನ ನೀವು ಕನ್ಫರ್ಮ್ ಮಾಡ್ಕೋತೀರಾ. ಫರ್ದರ್ ಯಾವುದೇ ರೌಂಡ್ ಹೋಗೋ ಅವಶ್ಯಕತೆ ಇಲ್ಲ. ನನಗೆ ಸಿಕ್ಕಿರೋ ಸೀಟ್ ಸ್ಯಾಟಿಸ್ಫೈ ಇದೆ ಅನ್ನುವಂಥ ಸ್ಟೂಡೆಂಟ್ಸ್ ಚಾಯ್ಸ್ 1 ಅನ್ನ ಆದ್ರೆ ಸೆಲೆಕ್ಟ್ ಮಾಡ್ಕೋತೀರಾ. ಅಂಡ್ ನೆಕ್ಸ್ಟ್ ಚಾಯ್ಸ್ 2 ನ ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ಕ್ಯಾಂಡಿಡೇಟ್ ಬಂದ್ಬಿಟ್ಟು 10 ಕಾಲೇಜಲ್ಲಿ ಪ್ರಿಯಾರಿಟಿ ನಂಬರ್ 4ನೇ ನಂಬರ್ದು ಕಾಲೇಜ್ ಆದ್ರೆ ಅಲಾಟ್ ಆಗಿರುವಂತದ್ದು. ಈ ಕ್ಯಾಂಡಿಡೇಟ್ ಏನಾದ್ರು ಪ್ರಿಯಾರಿಟಿ ನಂಬರ್ 4 ಕೊಟ್ಟಿದಾರಲ್ವಾ, ಈ ಕಾಲೇಜಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿದೆ. ಈ ಕ್ಯಾಂಡಿಡೇಟ್ ಏನ್ ಮಾಡ್ತಾರೆ, ನನಗೆ ಸೀಟ್ ಸ್ಯಾಟಿಸ್ಫೈ ಇದೆ ಬಟ್ ಆದ್ರೂ ನಾನು ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡ್ತೀನಿ, ಯಾಕಂತಂದ್ರೆ ಬೆಟರ್ ಕಾಲೇಜ್ ಏನಾದ್ರು ನನಗೆ ಸಿಗುತ್ತೇನೋ ಅಂತ ಹೇಳಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದಾಗ ಈ ಸೀಟ್ ಬಂದ್ಬಿಟ್ಟು ಹೋಲ್ಡ್ ಆಗುತ್ತೆ ಪ್ರಿಯಾರಿಟಿ ನಂಬರ್ 4 ಕೊಟ್ಟಿರುವಂತದ್ದು. ಅಂಡ್ ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ ಗೆ ಆಪ್ಷನ್ ಎಂಟ್ರಿ ಮಾಡೋ ಟೈಮ್ ಅಲ್ಲಿ ಇಲ್ಲಿ ನಿಮ್ಗೆ ಮೇಲೆ ಇರುವಂತಹ ಓನ್ಲಿ 3 ಕಾಲೇಜಸ್ ಮಾತ್ರ ಅವೈಲೇಬಲ್ ಇರುತ್ತೆ. ಕೆಳಗಡೆ ಇರುವಂತಹ ಯಾವುದೇ ಕಾಲೇಜಸ್ ನಿಮ್ಗೆ ಅಲ್ಲಿ ಆಪ್ಷನ್ ಎಂಟ್ರಿಯಲ್ಲಿ ತೋರಿಸೋದಿಲ್ಲ. ಸುಮ್ಮನೆ ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈಗ ನಿಮ್ಗೆ ಯಾವ ಒಂದು ಸೀಟ್ ಸಿಕ್ಕಿರುತ್ತೋ ಆ ಒಂದು ಸೀಟ್ ಅನ್ನ ಹೋಲ್ಡ್ ಮಾಡಿದ ಆದ್ಮೇಲೆ ಮೇಲೆ ಇರುವಂತಹ ಕಾಲೇಜಸ್ ಮಾತ್ರ ನೆಕ್ಸ್ಟ್ ನೀವು ಸೆಕೆಂಡ್ ರೌಂಡ್ ಗೆ ಆಪ್ಷನ್ ಎಂಟ್ರಿ ಟೈಮ್ ಅಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಳ್ಳಂಗಿದ್ರೆ ಚೇಂಜಸ್ ಮಾಡ್ಕೋಬಹುದು. ಕೆಳಗಡೆ ಇರುವಂತಹ ಕಾಲೇಜಸ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ರೌಂಡ್ ಅಲ್ಲಿ ಏನ್ ಮಾಡ್ತಾರೆ, ಮೇಲೆ ಇರುವಂತಹ ಕಾಲೇಜಸ್ ಅಲ್ಲಿ ಯಾವ್ದಾದ್ರು ನಿಮ್ಗೆ ಸೀಟ್ ಸಿಗೋ ಹಾಗಿದ್ರೆ ಆ ಒಂದು ಸೀಟ್ ಅನ್ನ ಕೊಡ್ತಾರೆ ಸೆಕೆಂಡ್ ರೌಂಡ್ ರಿಸಲ್ಟ್ ಅಲ್ಲಿ. ಇಲ್ಲ ಅಂತಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಯಾವ ಸೀಟ್ ಸಿಕ್ಕಿರುತ್ತೋ ಅದೇ ಒಂದು ಸೀಟ್ ಆದ್ರೆ ನಿಮಗೆ ಸಿಗೋವಂಥದ್ದು. ಅಂಡ್ ಇನ್ನೊಂದು ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೊಂದು ಏನು ಅಂತಂದ್ರೆ, ಈಗ ನಾನು ಏನ್ ಮಾಡ್ತೀನಿ, ಈಗ ಸೀಟ್ ಹೋಲ್ಡ್ ಮಾಡಿದೀನಿ, ಪ್ರಿಯಾರಿಟಿ ನಂಬರ್ 4 ಕೊಟ್ಟಿರುವಂತದ್ದು ನನಗೆ ಇಷ್ಟ ಇದೆ, ಮೇಲೆ ಇರುವಂತಹ ಯಾವ್ದಾದ್ರು ಕಾಲೇಜಸ್ ಅಲ್ಲಿ ಸೀಟ್ ಸಿಗುತ್ತೇನೋ ಅಂತ ಹೇಳಿ ನಾನು ವೆಯ್ಟ್ ಮಾಡ್ತೀನಿ. ಅಂಡ್ ನೆಕ್ಸ್ಟ್ ಮೇಲೆ ಇರುವ 3 ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಕಾಲೇಜಲ್ಲಿ ನೆಕ್ಸ್ಟ್ ಸೀಟ್ ಸಿಕ್ತು ಅಂತಂದ್ರೆ ಅವಾಗ ನಾನು ಬಂದ್ಬಿಟ್ಟು ಪ್ರಿಯಾರಿಟಿ ನಂಬರ್ 4 ಕೊಟ್ಟಿರುವಂತ ಕಾಲೇಜ್ದು ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜಲ್ಲಿ ನನಗೆ ಸೀಟ್ ಬೇಕು ಅಂತ ಅಂದ್ರೆ ಅವಾಗ ತಗೊಳ್ಳೋದಕ್ಕೆ ಚಾನ್ಸ್ ಇಲ್ಲ. ಇದು ಜಸ್ಟ್ ಹೋಲ್ಡ್ ಏನಕ್ಕೆ ಮಾಡ್ತೀವಿ ಅಂತ ಅಂದ್ರೆ, ಮೇಲೆ ಇರೋ ಕಾಲೇಜಸ್ ಅಲ್ಲಿ ಯಾವ್ದು ಸೀಟ್ ಸಿಕ್ಕಿಲ್ಲ ಅಂತ ಅಂದ್ರೆ ಇದೇ ಒಂದು ಕಾಲೇಜ್ಗೆ ಅಡ್ಮಿಷನ್ ತಗೋಬಹುದು. ಮೇಲೆ ಇರೋದ್ರಲ್ಲಿ ಯಾವ್ದಾದ್ರು ಸೀಟ್ ಸಿಕ್ಕಿದ್ರೆ ಇದಕ್ಕೆ ಅಡ್ಮಿಷನ್ ತಗೊಳ್ಳೋದಕ್ಕಾದ್ರೆ ಹಾಗಲ್ಲ. ಓಕೆನಾ, ಇದು ಬಂದ್ಬಿಟ್ಟು ಚಾಯ್ಸ್ 2. ನೀವು ಕೆಳಗಡೆ ಅಬ್ಸರ್ವ್ ಮಾಡಬಹುದು, ನಿಮ್ಗೆ ಸಿಕ್ಕಿರುವಂತಹ ಸೀಟ್ ಅನ್ನ ನೀವು ಅಕ್ಸೆಪ್ಟ್ ಮಾಡ್ತೀರಾ, ಜೊತೆಗೆ ಆ ಸೀಟ್ ಅನ್ನ ಹೋಲ್ಡ್ ಮಾಡ್ತೀರಾ, ನೆಕ್ಸ್ಟ್ ರೌಂಡ್ ಎಲಿಜಿಬಲ್ ಇರ್ತೀರಾ. ಮೇಲೆ ಇರುವಂತಹ ಕಾಲೇಜಸ್ ಅಲ್ಲಿ ಯಾವ್ದಾದ್ರು ಸೀಟ್ ಅಲಾಟ್ ಆಯ್ತು ಅಂತ ಅಂದ್ರೆ ಅದು ಬಂದ್ಬಿಟ್ಟು ನಿಮ್ಗೆ ಸೆಕೆಂಡ್ ರೌಂಡ್ ಅಲ್ಲಿ ರಿಸಲ್ಟ್ ಕೊಡ್ತಾರೆ. ಇಲ್ಲ ಅಂತ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರುವಂತಹ ಸೀಟ್ ನಿಮ್ಗೆ ಹೋಲ್ಡ್ ಆಗಿರುತ್ತೆ, ಅದಕ್ಕೆ ಅಡ್ಮಿಷನ್ ಆದ್ರೆ ತಗೋಬಹುದು. ಓಕೆನಾ, ಇದು ಬಂದು ಚಾಯ್ಸ್ 2 ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಚಾಯ್ಸ್ 3 ಬಂದ್ಬಿಟ್ಟು, ಈಗ ಈ ಕ್ಯಾಂಡಿಡೇಟ್ ಏನಾದ್ರು ಚಾಯ್ಸ್ 3 ಮಾಡಿದ್ರೆ ಏನಾಗುತ್ತೆ, ಈಗ ಈ ಪ್ರಿಯಾರಿಟಿ ನಂಬರ್ 4 ಕೊಟ್ಟಿರುವಂತಹ ಕಾಲೇಜು ರಿಸಲ್ಟ್ ಬಂದಿದ್ದ ಆದ್ಮೇಲೆ ನನಗೆ ಇದು ಇಷ್ಟ ಇಲ್ಲ, ನಾನು ಈ ಕಾಲೇಜನ್ನ ಡಿಲೀಟ್ ಮಾಡ್ತೀನಿ, ಬೇರೆ ಯಾವ್ದಾದ್ರು ಕಾಲೇಜಸ್ ಅಲ್ಲಿ ಸೀಟ್ ಸಿಗುತ್ತೆ
ಸಿಗುತ್ತೇನೋ ನೋಡ್ತೀನಿ ಅನ್ನೋಂಥ ಸ್ಟೂಡೆಂಟ್ಸು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ತೀರಾ. ಅಲಾಟ್ ಆಗಿರುವಂಥ ಸೀಟ್ ಇಷ್ಟ ಇಲ್ಲ ಅಂತ ಅಂದ್ರೆ ಚಾಯ್ಸ್ 3 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ ತಕ್ಷಣ ಈ ಪ್ರಿಯಾರಿಟಿ ನಂಬರ್ 4 ಕೊಟ್ಟಿರುವಂಥ ಕಾಲೇಜು ಡಿಲೀಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಬಂದ್ಬಿಟ್ಟು 1 to 9 ಕಾಲೇಜಸ್ ಎಲ್ಲ ಅವೈಲೇಬಲ್ ಇರ್ತವೆ. ಜಸ್ಟ್ ಈ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗುತ್ತೆ. ಈ 1 to 9 ಕಾಲೇಜಸ್ ಅಲ್ಲಿ ಬೇಕಿದ್ರೆ ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು, ಅಥವಾ ಯಾವ್ದಾದ್ರು ಕಾಲೇಜಸ್ ಅನ್ನ ಡಿಲೀಟ್ ಮಾಡಬೇಕು ಅಂತಂದ್ರೆ ಡಿಲೀಟ್ ಮಾಡ್ಕೋಬಹುದು. ಅಂಡ್ ಒನ್ಸು ಅಲಾಟ್ ಆಗಿರುವಂತಹ ಸೀಟ್ಗೆ ನೀವು ಚಾಯ್ಸ್ 3 ಕೊಟ್ಟಿದ್ದೀರಾ ಅಂತ ಅಂದ್ರೆ ಅದು ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ. ನೆಕ್ಸ್ಟ್ ರೌಂಡಿಗೆ ಆದ್ರೆ ಅದು ಕನ್ಸಿಡರ್ ಆಗೋದಿಲ್ಲ. ಆ ಒಂದು ಕಾಲೇಜ್ ಮಾತ್ರ ಡಿಲೀಟ್ ಆಗಿ ಉಳಿದಿರುವಂತಹ ಕಾಲೇಜಸ್ ಇರುತ್ತೆ. ಆ ಉಳಿದಿರುವಂತಹ ಕಾಲೇಜಸ್ ಅಲ್ಲಿ ನೆಕ್ಸ್ಟ್ ಫರ್ದರ್ ರೌಂಡ್ ಅಲ್ಲಿ ಏನಾದ್ರು ಸೀಟ್ಸ್ ಇದ್ರೆ, ವೇಕೆನ್ಸೀಸ್ ಇದ್ರೆ ನಿಮಗೆ ಬಂದ್ಬಿಟ್ಟು ಸೀಟ್ ಅಲಾಟ್ಮೆಂಟ್ ಆದ್ರೆ ಆಗುವಂತದ್ದು. ಓಕೆನಾ, ಇದು ಒಂದು ಚಾಯ್ಸ್ 3. ಅಂಡ್ ನೆಕ್ಸ್ಟ್ ಚಾಯ್ಸ್ 4 ಯಾರು ಸೆಲೆಕ್ಟ್ ಮಾಡ್ತಾರೆ, ಈಗ ಯಾವುದೋ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೆ. ಆ ಸೀಟ್ ಅಲಾಟ್ಮೆಂಟ್ ಆದ್ಮೇಲೆ ಆ ಕ್ಯಾಂಡಿಡೇಟ್ ನನಗೆ ಇಷ್ಟ ಇಲ್ಲ, ನನಗೆ KCET ಕೌನ್ಸಿಲಿಂಗ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡಲ್ಲ, ನಾನು ನೆಕ್ಸ್ಟ್ ರೌಂಡ್ ಬೇಡ, ಅದ್ರ ನೆಕ್ಸ್ಟ್ ರೌಂಡ್ ನನಗೇನು ಬೇಡ, ನಾನು ಯಾವ್ದಾದ್ರು ಡಿಗ್ರಿಗೆ ಅಡ್ಮಿಷನ್ ತಗೋತೀನಿ ಅಥವಾ ಮ್ಯಾನೇಜ್ಮೆಂಟ್ ಅಲ್ಲಿ ಅಡ್ಮಿಷನ್ ತಗೋತೀನಿ, ನನಗೆ ಇಷ್ಟ ಇಲ್ಲ ಅನ್ನೋಂಥ ಸ್ಟೂಡೆಂಟ್ಸ್ ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡ್ತೀರಾ. ಒಂದ್ಸಲಿ ಚಾಯ್ಸ್ 4 ಸೆಲೆಕ್ಟ್ ಮಾಡಿದಾದ್ಮೇಲೆ ಸಿಕ್ಕಿರೋ ಕಾಲೇಜ್ ಡಿಲೀಟ್ ಆಗುತ್ತೆ. ಜೊತೆಗೆ ನೀವು ಫರ್ದರ್ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗಲ್ಲ. ನೀವು ಮತ್ತೆ ಎಲಿಜಿಬಲ್ ಆದ್ರೆ ಇರಲ್ಲ, ಬೇರೆ ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕಾದ್ರೆ. ಓಕೆನಾ, ಸೊ ಸಿಂಪಲ್ ಮೈಂಡ್ ಅಲ್ಲಿ ಇಷ್ಟೇ ಇಟ್ಕೊಳ್ಳಿ. ಚಾಯ್ಸ್ 1 ಅಂತ ಅಂದ್ರೆ ನಾನು ಇದೇ ರೌಂಡ್ ಅಲ್ಲಿ ಅಡ್ಮಿಷನ್ ತಗೋತೀನಿ, ನನಗೆ ಸೀಟ್ ಸ್ಯಾಟಿಸ್ಫೈ ಇದೆ, ನಾನು ಡೈರೆಕ್ಟ್ ಅಡ್ಮಿಷನ್ ತಗೋತೀನಿ, ಫರ್ದರ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡಲ್ಲ ಅನ್ನೋಂಥ ಸ್ಟೂಡೆಂಟ್ಸು. ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ತಾರೆ, ನನಗೆ ಸಿಕ್ಕಿರುವಂತಹ ಸೀಟು ನನಗೆ ಸ್ಯಾಟಿಸ್ಫೈ ಇದೆ, ಆದ್ರೂ ಮೇಲೆ ಇರುವಂತಹ ಕಾಲೇಜಸ್ ಅಲ್ಲಿ ಏನಾದ್ರು ಬೆಟರ್ ಕಾಲೇಜ್ ಸಿಗುತ್ತಾ ಅಂತ ಹೇಳಿ ವೆಯ್ಟ್ ಮಾಡ್ತೀನಿ ಅನ್ನೋಂಥ ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿ. ಅಂಡ್ ಬೈ ಸೆಲೆಕ್ಟಿಂಗ್ ಚಾಯ್ಸ್ 2 ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಅಂಡ್ ನೆಕ್ಸ್ಟ್ ಚಾಯ್ಸ್ 3ನ ಯಾರು ಸೆಲೆಕ್ಟ್ ಮಾಡ್ತಾರೆ, ನಿಮಗೆ ಸಿಕ್ಕಿರುವಂತಹ ಸೀಟು ಇಷ್ಟ ಇಲ್ಲ, ನಾನು ಅದನ್ನ ಡಿಲೀಟ್ ಮಾಡ್ತೀನಿ, ಈಗ ನನ್ನ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ನನಗೆ ಈ ಸೀಟ್ ಸಿಕ್ಕಿದೆ, ನನಗೆ ಇದು ಬೇಡ, ಬೇರೆ ಕಾಲೇಜಸ್ ಅಲ್ಲಿ ಏನಾದ್ರು ಸಿಗುತ್ತೇನೋ ಅನ್ನೋಂಥ ಸ್ಟೂಡೆಂಟ್ಸು ಚಾಯ್ಸ್ 3ನ ಸೆಲೆಕ್ಟ್ ಮಾಡಿ. ಕೌನ್ಸಿಲಿಂಗ್ ಬೇಡ, ನಾನು ಎಕ್ಸಿಟ್ ಆಗ್ತೀನಿ ಅನ್ನೋಂಥ ಸ್ಟೂಡೆಂಟ್ಸು ಚಾಯ್ಸ್ 4 ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಕಿದ್ರೆ ಇದನ್ನ ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ, ಇಲ್ಲ ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಬಂದು ಫಾಲೋ ಮಾಡಿ ಮೆಸೇಜ್ ಮಾಡಿದ್ರೆ ಇದನ್ನ ಡೈರೆಕ್ಟ್ ಆಗಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಜೊತೆಗೆ ಇದರಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಹೊಸದಾಗಿ ಡೌಟ್ ಏನಾದ್ರು ಬಂದ್ರೆ ಆ ಡೌಟ್ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ಕ್ಲಿಯರ್ ಆಯ್ತು ಅಂತ ನಾನು ಅನ್ಕೊಂಡಿದೀನಿ. ಈ ಚಾಯ್ಸ್ ಎಂಟ್ರಿ ಬಂದು ಒನ್ಸ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಸ್ಟಾರ್ಟ್ ಆಗುವಂತದ್ದು. ಅಂಡ್ ಇನ್ನೊಂದು, ಈ ಚಾಯ್ಸಸ್ ಸೆಲೆಕ್ಟ್ ಮಾಡುವಾಗ ಆ ಚಾಯ್ಸ್ ಎಂಟ್ರಿ ಲಿಂಕ್ ಏನ್ ಕೊಡ್ತಾರೆ, ಆ ಲಿಂಕ್ ಇಂದ ಹೋಗಿ ನಿಮ್ಮ ಡೀಟೇಲ್ಸ್ ಕೊಟ್ಟಾಗ ಕೇವಲ ಒಂದ್ಸಲಿ ಮಾತ್ರ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಆಗೋದು. ಈಗ ನಾನು ಚಾಯ್ಸ್ 2 ಕೊಟ್ಬಿಟ್ಟಿದ್ದೀನಿ, ಚಾಯ್ಸ್ 2 ಕೊಟ್ಟಿದ್ದಾದ್ಮೇಲೆ ಚಾಯ್ಸ್ 3 ಕೊಡಬೇಕಿತ್ತು, ಚಾಯ್ಸ್ 1 ಕೊಡಬೇಕಿತ್ತು ಅಂತಂದ್ರೆ ಯಾವುದೇ ತರಹದ ಅವಕಾಶ ಇಲ್ಲ. ಹಾಗಾಗಿ ನೋಡ್ಕೊಂಡು ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಅನ್ನ ಮಾಡಿ ಚಾಯ್ಸ್ ಎಂಟ್ರಿ ಪ್ರೋಸೆಸ್ ಅನ್ನ ಅವಾಗಾದ್ರೆ ಕಂಪ್ಲೀಟ್ ಮಾಡ್ಕೊಳ್ಳಿ. ಓಕೆನಾ, ಇದ್ರಲ್ಲಿ ಏನಾದ್ರೂ ಡೌಟ್ ಇದ್ರೆ ಪ್ರತಿಯೊಬ್ಬರನ್ನು ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.